ಸ್ನೇಹಿತರೆ ಎಲ್ಲ ಒಂದು ಅಭ್ಯರ್ಥಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಆಗಿರತ್ತೆ ನೋಡಿ. ರೈಲ್ವೆ ಇಲಾಖೆಯಲ್ಲಿ ಅರ್ಜಿಯನ್ನ ಕರೆದಿದ್ದಾರೆ. ಮಹಿಳೆಯರು ಪುರುಷರು ಇಬ್ಬರು ಅರ್ಜಿಯನ್ನ ಸಲ್ಲಿಸಬಹುದು. ಯಾವುದೇ ರೀತಿಯಾಗಿ ಗೋಲ್ಡ್ ಫೋರನ್ ಅಲ್ಲ. ಇಲ್ಲಿ ಅಧಿಸೂಚನೆ ರಿಲೀಸ್ ಮಾಡಿದ್ದಾರೆ. ಈ ಒಂದು ಅಧಿಸೂಚನೆ ರಿಲೀಸ್ ಮಾಡಿದಂತ ದಿನಾಂಕ 14/5/2025 ನೋಟಿಸ್ ರಿಲೀಸ್ ಮಾಡಿದ್ದಾರೆ ರೈಲ್ವೆ ಇಲಾಖೆಯಿಂದ. ಇಲ್ಲಿ ನೋಡ್ತಾ ಇರಬಹುದು 14 ಮೇ 2025. ಈ ಒಂದು 2025ರಲ್ಲಿ ಯಾರ್ಯಾರು ಈ ಒಂದು ರೈಲ್ವೆ ಇಲಾಖೆಯಲ್ಲಿ ಕೆಲಸ ಮಾಡ್ಬೇಕಂತ ಇದ್ದಾರಲ್ಲ ಅಂತವರಿಗೆ ಭರ್ಜರಿ ಗುಡ್ ನ್ಯೂಸ್ ಆಗಿರತ್ತೆ. ಮತ್ತೆ ಇನ್ನೊಂದು ನೇರ ನೇಮಕಾತಿ ಮುಖಾಂತರಾಗಿ ಆಯ್ಕೆ ಮಾಡ್ತಾರೆ. ಡಾಕ್ಯುಮೆಂಟ್ಸ್ ಪರಿಶೀಲನೆ ಇರತ್ತೆ, ಅದ ನಂತರ ಸಂದರ್ಶನ ಇರತ್ತೆ ಮತ್ತು ಸ್ಕ್ರೀನಿಂಗ್ ಒಂದು ನಿಮಗೆ ಮೆರಿಟ್ ಫಿಟ್ ಇರತ್ತೆ. ಅದರಲ್ಲಿ ಪಾಸ್ ಆದರೆ ಮುಗಿಯುತ್ತೆ. ಟೋಟಲ್ ಆಗಿ 3 ಇರತ್ತೆ, 3 ಆಯ್ಕೆ ಪ್ರಕ್ರಿಯೆಗಳು. ಈ 3 ಪಾಸ್ ಆದ್ರೆ ಮುಗಿಯುತ್ತೋ ನಿಮ್ಗೆ ಆಯ್ಕೆ ಮಾಡ್ತಾರೆ. ಇದ್ರ ಬಗ್ಗೆ ತಿಳಿಸ್ಕೊಡ್ತಾನೆ. ಕೆಲಸ ಎಲ್ಲಿರತ್ತೆ, ಎಷ್ಟು ಸಂಬಳ ಇರತ್ತೆ, ಹೇಗೆ ಅಪ್ಲೈ ಮಾಡ್ಬೇಕು, ವಿದ್ಯಾ ಇರತ್ತೆ ಮತ್ತೆ ಯಾವೊಂದು ಪೋಸ್ಟ್, ಪ್ರತಿಯೊಂದು ಮಾಹಿತಿ ಇರತ್ತೆ. ವಿಡಿಯೋ ಕೊನೆತನಕ ನೋಡಿ. ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಸ್ನೇಹಿತರೆ ಒಂದೊಂದ ತಿಳಿಸ್ಕೊಡ್ತೇವೆ ನೋಡಿ. ಯಾವುದೇ ರೀತಿಯಾಗಿ ಗೋಲ್ಡ್ ಫೋರನ್ ಅಲ್ಲ, ರಿಯಲ್ ಆಗಿರುವಂತ ಆಫೀಸಿಯಲ್ ಆಗಿರುವಂತ ನೋಟಿಸ್ ರಿಲೀಸ್ ಮಾಡಿದ್ದಾರೆ ಕೇಂದ್ರ ಸರ್ಕಾರದಿಂದ. ನಮ್ಮ ಒಂದು ಕೇಂದ್ರ ಸರ್ಕಾರ ಮಿನಿಸ್ಟ್ರಿ ಆಫ್ ರೈಲ್ವೆ ಇಲ್ಲಿ ಖಾಲಿರುವಂತ ಪೋಸ್ಟ್ ಆಗಿರತ್ತೆ. ನಮ್ಮ ಒಂದು ಭಾರತೀಯ ರೈಲ್ವೆ ಇಲಾಖೆಯಲ್ಲಿ ಅರ್ಜಿ ಕರೆದಿದ್ದಾರೆ ನೋಡಿ ಸ್ನೇಹಿತರೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅರ್ಜಿಗಳು ಪ್ರಾರಂಭ ಆಗಿರತ್ತೆ. ಎಲ್ಲರೂ ಅಪ್ಲೈ ಮಾಡಿ. ಇವಾಗಿನಿಂದ ಅರ್ಜಿ ಪ್ರಾರಂಭ ಆಗಿದೆ ಅಂತ ತುಂಬಾ ಜನ ಕೇಳಬಹುದು. ಇಲ್ಲಿ 13/6/2025 ತನಕ ಕೊನೆಯ ದಿನಾಂಕ ಆಗಿರತ್ತೆ. ಇದೊಂದು ತಲೆಯಲ್ಲಿ ಇಟ್ಕೊಳ್ಳಿ. ಎಷ್ಟು ಹೇಳಿ? 13/6/2025 ಕೊನೆಯ ದಿನಾಂಕ ಅರ್ಜಿ ಸಲ್ಲಿಸೋದಕ್ಕೆ. ಮತ್ತೆ ಅರ್ಜಿ ಪ್ರಾರಂಭ ಆದಂತ ದಿನಾಂಕ 14/5/2025. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 13/6/2025. ಅಂದ್ರೆ ನಿಮಗೆ 1 ತಿಂಗಳು ಟೈಮ್ ಕೊಟ್ಟಿದ್ದಾರೆ. ಈ 1 ತಿಂಗಳೊಳಗೆ ನೀವು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರತ್ತೆ. ಪ್ರತಿಯೊಬ್ರು ಅರ್ಜಿ ಸಲ್ಲಿಸಿ. ಇದ್ರ ಬಗ್ಗೆ ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. ಅದ್ರ ಬಳಿಕ ಆಯ್ಕೆದ ಅಭ್ಯರ್ಥಿಗೆ ಮಂತ್ಲಿ ವೇತನ ನಿಮಗೆ ಎಷ್ಟೆಷ್ಟು ಸ್ಯಾಲ್ರಿ ಇರತ್ತೆ ಮತ್ತು ಪೋಸ್ಟ್ ಹೆಸರು ನೋಡಿ. ಯಾವ ಒಂದು ಪೋಸ್ಟಿಗೆ ಅರ್ಜಿ ಕರೆದಿದ್ದಾರೆ. ಕಾರ್ಯನಿರ್ವಾಹಕ, ಸಿವಿಲ್ ಇಂಜಿನಿಯರಿಂಗು, ಅದ ನಂತರ ಡ್ರಾಫ್ಟ್ಸ್ ಮ್ಯಾನ್ ಅಂತೇಳಿ ಇದಕ್ಕೆ ನೀವು ಅರ್ಜಿ ಸಲ್ಲಿಸಬೇಕಾಗತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ವಯೋಮಿತಿ ನೋಡ್ಬೇಕಂದ್ರೆ 40 ವರ್ಷ, 18ರಿಂದ ಈ ಒಂದು 40 ವರ್ಷ ಇದ್ದಂತ ವ್ಯಕ್ತಿಗಳು ಅರ್ಜಿ ಸಲ್ಲಿಸಬಹುದು. ಇದು ಒಂದು ಕಡೆ ಆದ್ರೆ, ಇನ್ನೊಂದು ಇದರಲ್ಲಿ ವಯೋಮಿತಿ ಕೂಡ ನಿಮಗೆ ಸರಿಲಿಕ್ಕೆ ಸರ್ಕಾರದ ಮಾನದಂಡಗಳ ಪ್ರಕಾರ ಇರತ್ತೆ. ಇದೊಂದು ತಿಳಿದುಕೊಳ್ಳಿ. ಎಷ್ಟೆಷ್ಟು ಅಂದ್ರೆ ನಿಮಗೆ 5 ವರ್ಷ, ಅದ ನಂತರ 3 ವರ್ಷ. ಇದು 5 ವರ್ಷ ಯಾರಿಗೆ ಅಂದ್ರೆ SC, ಅದ ನಂತರ ST ಕಾಸ್ಟ್ದವರಿಗೆ ಸಂಬಂಧಪಟ್ಟಂತೆ. ಈ ಒಂದು OBC ಅಭ್ಯರ್ಥಿಗಳಿಗೆ OBCದಲ್ಲಿ 2A ಆಗ್ಬಹುದು ಅಥವಾ 2B ಆಗ್ಬಹುದು. ಈ ರೀತಿಯಾಗಿ ವಿವಿಧ ಒಂದು ಬರ್ತಾರಲ್ಲ 3A 3B ಈ ರೀತಿಯ ಬರ್ತಾರಲ್ಲ ಅವ್ರಿಗೆ ಇದು ಸರಿಲಿಕ್ಕೆ ಇರತ್ತೆ. ಅದ್ರ ಬಳಿಕ ವಿದ್ಯಾರ್ಹತೆ ಎಷ್ಟಾಗಿರ್ಬೇಕು ಈ ಒಂದು ಮಾನದಂಡಗಳ ಪ್ರಕಾರ ವಿದ್ಯಾರ್ಹತೆ ITI ಆಗಬಹುದು ಅಥವಾ ಡಿಪ್ಲೊಮಾ ಆಗಬಹುದು ಅಥವಾ ಸರ್ಟಿಫಿಕೇಟ್ ಕೂಡ ಬೇಕಾಗತ್ತೆ. ಸರ್ಟಿಫಿಕೇಟ್ ಕೋರ್ಸ್ ಬೇಕಾಗತ್ತೆ ನಿಮ್ಮೊಂದು ಸಿವಿಲ್ಗೆ ಸಂಬಂಧಪಟ್ಟಂತೆ, ಅಥವಾ ಅದಕ್ಕೆ ತಸ್ತಮಾನ ಕೂಡ ಕಂಪ್ಲೀಟ್ ಮಾಡಿದಂತ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಿ. ಈಗ ITIಗೆ ಯಾವ್ದು ತಸ್ತಮಾನ ಹೇಳಿ? ಸೆಕೆಂಡ್ PUC. ಇದು 2 ವರ್ಷ ಇರತ್ತೆ, ಇದು 2 ವರ್ಷ ಇರತ್ತೆ. ಇದು ತಸ್ತಮಾನ. ಡಿಪ್ಲೊಮಾಗೆ ಯಾವ್ದು ಇರತ್ತೆ? ಡಿಗ್ರಿ. ಇದನ್ನ ತಿಳ್ಕೊಬೇಕು. ಇದನ್ನ ನೋಡ್ಕೊಂಡು ನೀವು ಅಪ್ಲೈ ಮಾಡ್ಬೇಕಾಗತ್ತೆ. ಅದರ ಬಳಿಕ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಎಷ್ಟು ಕೇಳಿದ್ದಾರೆ ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಡ್ಬೇಕಾಗತ್ತೆ. ಇದು ಆಫೀಸಿಯಲ್ ಆಗಿರುವಂತ ನೋಟಿಸು ರೈಲ್ವೆ ಇಲಾಖೆಯಲ್ಲಿ ಕಲ್ದಿರುವಂತ ಮಾಹಿತಿ ನಿಮ್ಗೆ ತಿಳಿಸ್ಕೊಡ್ತಾ ಇರೋದು. ಪಾಯಿಂಟ್ ನಂಬರ್ 1, 5 ವರ್ಷ ತನಕ ನಿಮ್ಗೆ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ. 5 ವರ್ಷ ತನಕ ಎಕ್ಸ್ಪೀರಿಯನ್ಸ್ ಬೇಕಾಗತ್ತೆ. ಅದ್ರ ಬಳಿಕ ನಿಮಗೆ ವರ್ಕಿಂಗ್ ಆಗ್ಬಹುದು, ನಿಮ್ಮ ಒಂದು ಕೆಲಸಕ್ಕೆ ಸಂಬಂಧಪಟ್ಟಂತೆ ಅನುಭವ ಬೇಕಾಗತ್ತೆ. ಇದೆಲ್ಲ ನೋಡ್ಕೊಳ್ಳಿ. ಅದ್ರ ಬಳಿಕ ಮುಂದಿನ ರೂಲ್ಸ್ ನೋಡಿ ಏನೇನು ತಿಳಿಸ್ಕೊಟ್ಟಿದ್ದಾರೆ. ಪ್ರತಿ ತಿಂಗಳು ನಿಮಗೆ ಸ್ಯಾಲ್ರಿ ನೋಡಿ ಎಷ್ಟೆಷ್ಟು ಕೊಡ್ತಾರೆ. ಈ ಒಂದು ರೈಲ್ವೆ ಇಲಾಖೆಯಲ್ಲಿ ಆಯ್ಕೆದ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಎಷ್ಟು ನಿಮಗೆ ಸ್ಯಾಲ್ರಿ ಇರತ್ತೆ? 30,000ದಿಂದ 1,20,000. ಹೌದು ಸ್ನೇಹಿತರೆ, 30,000ದಿಂದ 1,20,000 ತನಕ ನಿಮಗೆ ಸ್ಯಾಲ್ರಿ ಕೊಡ್ತಾರೆ. ಈ ಒಂದು ಸ್ಯಾಲ್ರಿ ಪ್ರತಿ ವರ್ಷಕ್ಕೆ ವೇತನ ಸೇನೆ ಕೂಡ ಜಾಸ್ತಿ ಮಾಡ್ತಾರೆ, ಅಥವಾ 6 ತಿಂಗಳಿಗೆ ಒಂದೊಂದು ಸಾರಿ ವೇತನ ಸೇನೆ ಜಾಸ್ತಿ ಮಾಡ್ತಾರೆ. ಆ ಒಂದು ಸಂಸ್ಥೆ ಇರತ್ತಲ್ಲ, ಆ ಒಂದು ಸಂಸ್ಥೆ ಆಧಾರದ ಮೇಲೆ ನಿಮಗೆ ಸ್ಯಾಲರಿ ಕೊಡ್ತಾರೆ. ಈ ಒಂದು ಮುಂಬೈ ರೈಲ್ವೆ ಇಲಾಖೆ ಸಂಬಂಧಪಟ್ಟಂತೆ ನಿಮಗೆ ಸ್ವಲ್ಪ ಜಾಸ್ತಿನೇ ಕೊಡ್ತಾರೆ. ಅಂದ್ರೆ 30,000ದಿಂದ 1,20,000 ತನಕ ಮಂತ್ಲಿ ಸ್ಯಾಲರಿ ಆಗಿರತ್ತೆ. ಮತ್ತು ಸಂಸ್ಥೆ ಹೆಸರು ಇದು ಮುಂಬೈ ರೈಲ್ವೆ ವಿಕಾಸ ಕಾರ್ಪೊರೇಷನ್ ಅಂತೇಳಿ. ಈ ಒಂದು ಮುಂಬೈ ವಿಕಾಸ ರೈಲ್ವೆ ಕಾರ್ಪೊರೇಷನ್ ಲಿಮಿಟೆಡ್ ದಲ್ಲಿ ಯಾವುದೇ ಪರೀಕ್ಷೆ ಇಲ್ಲದೆ ಅವಕಾಶ ಇರತ್ತೆ, ಅಪ್ಲೈ ಮಾಡ್ಕೊಳ್ಳಿ. ಅದ್ರ ಬಳಿಕ ನಿಮ್ಮ ಒಂದು ಆಯ್ಕೆ ಪ್ರಕ್ರಿಯೆಯಲ್ಲಿ ಯಾವ ರೀತಿಯಾಗಿರತ್ತೆ? ಆಯ್ಕೆ ಪ್ರಕ್ರಿಯೆದಲ್ಲಿ ನಿಮಗೆ ಪಾಲಿಸಿ ಕೊಟ್ಟಿದ್ದಾರೆ, ಏನು ಎಂತ ಅಂತೇಳಿ ಮುಂದ್ಗಡೆ ತಿಳಿಸ್ಕೊಡ್ತಾನೆ. ಇನ್ನು ಆಯ್ಕೆ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಸ್ವಲ್ಪ ಮಾಹಿತಿ ನೋಡಿ.
ಇಲ್ಲಿ ಮೊದಲಿಗೆ ನಿಮಗೆ ಡಾಕ್ಯುಮೆಂಟ್ಸ್ ಪರಿಶೀಲನೆ ನಡೆಸ್ತಾರೆ. ಅದರ ಬಳಿಕ ನಿಮ್ಮ ಒಂದು ಸಂದರ್ಶನ ಇರತ್ತೆ. ಈ ಒಂದು ಇಂಟರ್ವ್ಯೂ ಮೂಲಕವಾಗಿ ಆಯ್ಕೆ ಮಾಡ್ತಾರೆ. 2 ಪ್ರಕಾರ ಇರತ್ತೆ. ಅದರಲ್ಲಿ ಕೊನೆಯಲ್ಲಿ ನಿಮಗೆ ಮೆರಿಟ್ ಪಟ್ಟಿ, ಈ ಒಂದು ಮೆರಿಟ್ ಪಟ್ಟಿ ಕೂಡ ಮೆರಿಟ್ ಲಿಸ್ಟ್ ಅನ್ನು ತಯಾರು ಮಾಡಿಕೊಂಡು ಆಯ್ಕೆ ಮಾಡ್ತಾರೆ. ಇದ್ರ ಬಗ್ಗೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಇಷ್ಟು 3 ಆದ್ರೆ ಮುಗಿಯಿತು, ನೀವು ಒಂದು ಜಾಬಿಗೆ ಸೆಲೆಕ್ಟ್ ಆಗ್ತಾರ. ಇನ್ನೊಂದು ಅನುಭವ ಕೇಳಿದ್ದಾರೆ, ಆ ಒಂದು ಅನುಭವ ಕೂಡ ನೋಡ್ಕೊಳ್ಳಿ. ನಾನು ಅರ್ಜಿ ಸಲ್ಲಿಸುವಂತ ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸಬೇಕು ಸ್ವಲ್ಪ ನೋಡ್ಕೊಳ್ಳಿ. ಇದು ಇಮೇಲ್ ಮೂಲಕವಾಗಿ ಸಲ್ಲಿಸಬೇಕಾಗತ್ತೆ. ಇಮೇಲ್ ಐಡಿ ತುಂಬಾ ಜನ ಕೇಳ್ತೀರಾ, ಕನ್ಫ್ಯೂಷನ್ ಆಗಬೇಡಿ. ಇಲ್ಲಿ career@mrvc. ಅದ ನಂತರ GOV ಇನ್ನಿಗೆ ಭೇಟಿ ನೀಡ್ಕೊಂಡು ಅರ್ಜಿ ಸಲ್ಲಿಸಬೇಕಾಗತ್ತೆ. ಇದನ್ನ ಸ್ವಲ್ಪ ನೋಡ್ಕೊಳ್ಳಿ. ಕೆಲವು ಜನರಿಗೆ ಕಾಣಿಸುತ್ತೆ, ಇನ್ನು ಕೆಲವರು ಜನರಿಗೆ ಕಾಣಿಸಲ್ಲ. ಅದರ ಬಳಿಕ ಈ ಒಂದು ಇಮೇಲ್ ಐಡಿಗೆ ಡೈರೆಕ್ಟ್ ಆಗಿ ನೀವೇ ಒಂದು ಭೇಟಿ ಕೊಟ್ಟು ಅಥವಾ ನೀವೇ ಒಂದು ಎಲ್ಲ ಡಾಕ್ಯುಮೆಂಟ್ಸ್ ಮುಖಾಂತರಾಗಿ ಅಪ್ಲೈ ಮಾಡಿ. ಈ ಒಂದು ಇಮೇಲ್ ಐಡಿ ಮತ್ತು ನೋಟಿಫಿಕೇಶನ್ ತೆಳಗಡೆ ಹೆಸರು ಸಂಭಾಷಣೆ ಕೊಟ್ಟಿದ್ದೇವೆ, ಚೆಕ್ ಕೂಡ ಮಾಡ್ಕೊಳ್ಳಿ. ಮತ್ತೊಂದು ಫಾರ್ಮ್ ಇರತ್ತೆ, ಅರ್ಜಿ ಸಲ್ಲಿಸುವಂತ ಫಾರ್ಮು, ಅದು ಕೂಡ ನೀವು ಸೆಲೆಕ್ಷನ್ ಪ್ರೊಸೆಸಿಂಗ್ ಇಲ್ಲಿ ಕೊಟ್ಟಿದ್ದಾರೆ. ನಾನು ನಿಮಗೆ ಮುಂಚಿತವಾಗಿ ತಿಳಿಸ್ಕೊಟ್ಟಿದ್ದೇನೆ. ಈ ಒಂದು ಫಾರ್ಮ್ ಕೂಡ ತುಂಬಿಕೊಂಡು ಹೋಗ್ಬೇಕಾಗತ್ತೆ. ಇಲ್ಲಿದೆ ನೋಡಿ, ಇದು ಒಂದು ನಿಮ್ಮೊಂದು ಅಪ್ಲಿಕೇಶನ್ ಫಾರ್ಮೆಟ್ ಆಗಿರತ್ತೆ. ಇದರಲ್ಲಿ ಏನೇನು ತಿಳಿಸ್ಕೊಡ್ಬೇಕು ನೋಡಿ. ಇನ್ನೊಂದು ಹೇಳ್ತೇನೆ, ಆಯ್ಕೆದ ಅಭ್ಯರ್ಥಿಗೆ ಉದ್ಯೋಗ ಸ್ಥಳ ಇದೆಯಲ್ಲ, ಕರ್ನಾಟಕ, ಮುಂಬೈ, ಮಹಾರಾಷ್ಟ್ರ, ಭಾರತದಲ್ಲಿ ಕೆಲಸ ಇರತ್ತೆ. ಮೊದಲಿಗೆ ನಿಮ್ಮೊಂದು ನೋಟಿಫಿಕೇಶನ್ ನಂಬರು, ಡೇಟ್ ಕೂಡ ಹಾಕ್ಬೇಕಾಗತ್ತೆ. ಏನ್ ನಿಮ್ಮೊಂದು ನೋಟಿಫಿಕೇಶನ್ ಅರ್ಜಿ ಸಲ್ಲಿಸ್ತಾ ಇದ್ರೆ ಅದನ್ನು, ಉದಾಹರಣೆಗೆ 1/1/2025 ಇದನ್ನ ಹಾಕಿ ನಾನು ತಿಳ್ಕೊಳ್ಳಿ. ಇನ್ನು ಪೋಸ್ಟ್ ಹೆಸರು ಹಾಕೊಳ್ಳಿ. ಯಾವ ಒಂದು ಪೋಸ್ಟಿಗೆ ಅರ್ಜಿ ಕರೆದಿದ್ದಾರೆ, ಕಾರ್ಯನಿರ್ವಾಹಕ. ಈ ಒಂದು ಕಾರ್ಯನಿರ್ವಾಹಕ ಪೋಸ್ಟಿಗೆ ಸಂಬಂಧಪಟ್ಟಂತೆ ಇಲ್ಲಿ ತುಂಬಿಕೊಳ್ಳಿ. ಅದರ ಬಳಿಕ ನಿಮ್ಮೊಂದು ಹೆಸರು, ನಿಮ್ಮೊಂದು ಕ್ಯಾಂಡಿಡೇಟ್ ಮಿಸ್ಟರ್ ಆಗಿದ್ರೆ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಅಥವಾ ಮಿಸ್ಟರ್ಸ್ ಆಗಿತ್ತಂದ್ರೆ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವ್ದಿದೆಯಲ್ಲ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ನಿಮ್ಮೊಂದು ಹೆಸರು ಬರೆಯಿರಿ. ಅದ್ರ ಬಳಿಕ ಫಾದರ್ ಹೆಸರು, ನಿಮ್ಮೊಂದು ಫಾದರ್ ಹೆಸರು ಏನೇನದ ಅದನ್ನ ಬರೀರಿ. ಉದಾಹರಣೆಗೆ ರಮೇಶ್ ಅಂತ ತಗೊಳ್ಳಿ, ರಮೇಶು. ಅದ ನಂತರ ನಿಮ್ಮೊಂದು ಫುಲ್ ಪೋಸ್ಟಲ್ ಅಡ್ರೆಸ್ ಕೂಡ ಬರೀಬೇಕಾಗತ್ತೆ. ಇನ್ನೊಂದು ಇಲ್ಲಿ ನಿಮ್ಮ ಒಂದು ಫೋಟೋ ಕಾಪಿ, ಅದ ನಂತರ ಸಿಗ್ನೇಚರ್ ಇರುವಂತ ಫೋಟೋ ಕಾಪಿ ಅಪ್ಲೋಡ್ ಮಾಡ್ಕೊಳ್ಳಿ. ಇಲ್ಲಿ ಮೇಲ್ಗಡೆ ನಿಮ್ಮೊಂದು ಫೋಟೋ, ಇಲ್ಲಿ ತೆಳಗಡೆ ನಿಮ್ಮೊಂದು ಸಿಗ್ನೇಚರು, ಅದೇನಿದೆ ಅದನ್ನ ಪ್ರಕಾರಾಗಿ ನೀವು ಸಿಗ್ನೇಚರ್ ಮಾಡಿಕೊಂಡು ಕರೆಕ್ಟ್ ಆಗಿ ಅಪ್ಲೈ ಮಾಡಿ. ಅದ್ರ ಬಳಿಕ ನಿಮ್ಮ ಒಂದು ಹಸ್ಬೆಂಡು ಅಥವಾ ಯಾರ್ದು ಹೆಸರು ಇರತ್ತ ಅದನ್ನ ಇಲ್ಲಿ ಹಾಕೋಬೇಕಾಗತ್ತೆ. ಪೋಸ್ಟ್, ನಿಮ್ಮೊಂದು ಪೋಸ್ಟ್ ಏನಿದೆಯಲ್ಲ ಅದನ್ನ ಬರೀರಿ. ಈ ಒಂದು ಕರ್ನಾಟಕ ಆಗ್ಬೋದು, ಅದ ನಂತರ ನಿಮ್ಮೊಂದು ಮಹಾರಾಷ್ಟ್ರ ಆಗ್ಬೋದು, ಏನಾರು ಇದೆ ಅದನ್ನ ಬರೀರಿ. ಮೊಬೈಲ್ ಸಂಖ್ಯೆ, ಏನ್ ನಿಮ್ ಮೊಬೈಲ್ ಸಂಖ್ಯೆ ಇದೆಯಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಬರಿಬೇಕಾಗತ್ತೆ. ಇಮೇಲ್ ಐಡಿ, ನಿಮ್ಮೊಂದು ಇಮೇಲ್ ಐಡಿ ಏನಿದೆ ಅದನ್ನ ಕರೆಕ್ಟ್ ಆಗಿ ಬರ್ಕೊಳ್ಳಿ. ಅದ್ರ ಬಳಿಕ ಡೇಟಾ ಬರ್ತು, ಮೊದಲಿಗೆ ದಿನಾಂಕ ಹಾಕೊಳ್ಳಿ, ಅದ ನಂತರ ತಿಂಗಳ ಹಾಕೊಳ್ಳಿ. ಅದೇ ರೀತಿ ನಿಮ್ಮೊಂದು ವರ್ಷ ಹಾಕ್ಬೇಕಾಗತ್ತೆ. ನಿಮ್ಮೊಂದು ವರ್ಷ ಏನಿದೆಯಲ್ಲ ಅದನ್ನ ಹಾಕೊಳ್ಳಿ. ನಿಮ್ಮೊಂದು ವರ್ಷ ಎಷ್ಟು ವಯೋಮಿತಿ ಆಗಿದೆ ಲೆಕ್ಕಾಚಾರ ಮಾಡ್ಕೊಂಡು ಇಲ್ಲಿ ತುಂಬ್ಕೋಬೇಕಾಗತ್ತೆ. ಅದ್ರ ಬಳಿಕ ಕಾಸ್ಟ್, ನಿಮ್ಮೊಂದು SC ಇತ್ತಂದ್ರೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಥವಾ ನಿಮ್ಮ ಒಂದು UR ಇತ್ತಂದ್ರೆ ಈ ರೀತಿಯ ಸೆಲೆಕ್ಟ್ ಮಾಡ್ಕೊಳ್ಳಿ, SC ಇತ್ತಂದ್ರೆ ಈ ರೀತಿಯಾಗಿ, ST ಇತ್ತಂದ್ರೆ ಈ ರೀತಿಯಾಗಿ, ಅಥವಾ OBC ಇತ್ತಂದ್ರೆ ಈ ರೀತಿಯಾಗಿ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವ್ದಿದೆ ಅದನ್ನ ಬರಿಬೇಕಾಗತ್ತೆ. ನಿಮ್ಮೊಂದು ಪ್ಲೇಸ್ ವರ್ಕಿಂಗ್ ಪೋಸ್ಟಿಂಗ್, ಇದಕ್ಕೆ ಸಂಬಂಧಪಟ್ಟಂತೆ ಬರೀರಿ. ಇಲ್ಲಿ ಎಲ್ಲಿ ಏನು ಕೆಲಸ ಮಾಡ್ಬೇಕಂತ ಹೇಳಿ, ಕೆಲಸ ಮಾಡ್ತಾ ಇದ್ರ ಅಂತ ಹೇಳಿ. ಅದ ನಂತರ ಎಜುಕೇಶನ್, ಇದು ತುಂಬಾ ಮುಖ್ಯ ಆಗಿರತ್ತೆ. ಎಜುಕೇಶನ್ಗೆ ಸಂಬಂಧಪಟ್ಟಂತೆ ಇಲ್ಲಿ ನೋಡಿ, ಮೊದಲಿಗೆ ನಿಮ್ಮೊಂದು ಎಕ್ಸಾಮಿನೇಷನ್ ಹೆಸರು ಹಾಕೊಳ್ಳಿ. 1, 2 ಅಂದ್ರೆ SSLC ಆಗ್ಬಹುದು, ಅಥವಾ PUC ಆಗ್ಬಹುದು, ಅಥವಾ ITI ಆಗ್ಬಹುದು, ಅಥವಾ ಡಿಪ್ಲೊಮಾ. ಈ ಒಂದು ಡಿಪ್ಲೊಮಾ ಸಂಬಂಧಪಟ್ಟಂತೆ ಹಾಕೊಳ್ಳಿ. ಇಯರ್ ಅಂದ್ರೆ 2000, ಅದ ನಂತರ 2001, 2018, 2024 ಈ ರೀತಿಯಾಗಿ. ಬೋರ್ಡ್ ಹೆಸರು ಹಾಕೊಳ್ಳಿ, ಅಂದ್ರೆ ಕರ್ನಾಟಕ ಬೋರ್ಡ್ ಆಗ್ಬಹುದು. ನೀವು ಯಾವ ಒಂದು ಯೂನಿವರ್ಸಿಟಿ ಅಂತ ಪಾಸ್ ಆಗಿದ್ರೆ ಅದನ್ನ ಹಾಕೊಳ್ಳಿ. ಅದನಂದ್ರೆ ನಿಮ್ಮೊಂದು ಮಾರ್ಕ್ಸ್ ಎಷ್ಟಾಗಿದೆ ಆ ಒಂದು ಮಾರ್ಕ್ಸ್ ಅನ್ನ ಕರೆಕ್ಟ್ ಆಗಿ ಇಲ್ಲಿ ಬರೀರಿ. ಅದ್ರ ಬಳಿಕ ನಿಮ್ಮೊಂದು ಕೊನೆಯಲ್ಲಿ ಏನೆಲ್ಲ ಟಿಕ್ ಇರತ್ತೆ, ಈ ಒಂದು ಟಿಕ್ ಮಾರ್ಕ್ಸ್ ಅನ್ನ ಕರೆಕ್ಟ್ ಆಗಿ ಎಕ್ಸ್ಪೀರಿಯನ್ಸ್ ಸಂಬಂಧಪಟ್ಟಂತೆ ಸ್ವಲ್ಪ ತುಂಬಿಕೊಳ್ಳಿ. ಟಿಕ್ ಮಾರ್ಕ್ ಅನ್ನ ಸೆಲೆಕ್ಟ್ ಮಾಡಿ ನಿಮ್ಮೊಂದು ಇಮೇಲ್ ಮೂಲಕವಾಗಿ ಇದನ್ನ ಸಬ್ಮಿಟ್ ಮಾಡ್ಬೇಕಾಗತ್ತೆ. ಇದ್ರ ಬಗ್ಗೆ ನಿಮ್ಗೆ ಸಂಪೂರ್ಣ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಏನು ಅಂತ ಅಂತೇಳಿ ಇದು ಆಫೀಸಿಯಲ್ ಆಗಿರುವಂತ ನೋಟಿಸ್ ಆಗಿರತ್ತೆ. ಪ್ರತಿಯೊಂದು ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಮುಂಬೈ ರೈಲ್ವೆ ವಿಕಾಸ ಕಾರ್ಪೊರೇಷನ್ ಲಿಮಿಟೆಡ್ದಲ್ಲಿ ಅರ್ಜಿ ಕರೆದಿದ್ದಾರೆ. ಇಲ್ಲಿ ನೋಡಿ, ಮುಂಬೈ ರೈಲ್ವೆ ಕಾರ್ಪೊರೇಷನ್ ವಿಕಾಸ ಲಿಮಿಟೆಡ್ದಲ್ಲಿ ಅರ್ಜಿ ಕರೆದಿದ್ದಾರೆ. ಇಲ್ಲೇ ನೀವು ಅರ್ಜಿ ಸಲ್ಲಿಸಿ, ಪ್ರತಿಯೊಬ್ಬರು ಅರ್ಜಿ ಸಲ್ಲಿಸಿ ಹುದ್ದೆಗಳನ್ನ ಪಡೆದುಕೊಳ್ಳಿ. ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಅರ್ಥ ಆಗಿದೆ ಅಂತ ಅನ್ಕೋತೀವಿ.
ಎನಿ ಡೌಟ್ ಇತ್ತಂದ್ರೆ ನಮ್ಮ ಒಂದು ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿ.